ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯ ಒಡೆಯ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಹೌದ್ರಿಪ್ಪ ಹೌದು ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಆಹಾ ಅವತಾರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂತ ಆಹಾ ಯಾರಿಪ್ಪ ನನ್ನಪ್ಪ ರೇವಣ ಸಿದ್ದೇಶ್ವರನ ಕರ್ತುಗದ್ದೆಗೆ ನತಮಸ್ತಕನಾಗಿ ಹತ್ ಸೂರಮ್ಮ ದೇವಿಯ ಸುತ ಭರಮದೇವರ ಕಂದ ಹೌದ್ರಿಪ್ಪ ದುಷ್ಟರನ್ನ ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವೇ ಶಿರಾಡೋಣ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಶಿವಸಿದ್ಧ ಬೀರೇಶ್ವರನ ಅಡೆದಾವರಿಗಳಲ್ಲಿ ಪದೇ ಪದೇ ವಂದಿಸುತ್ತಾ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿನಾರಾಯಣಪುರ ಹುಲಜಂತಿ ಗ್ರಾಮದ ಬಬ್ಬೂಲಿ ವನದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ಆಹಾ ಯಾರಿಪ್ಪ ನನ್ನಪ್ಪ ಕಾಡಿದ ಗುರುವಿಗೆ ಬೇಡಿದ್ದ ಕೊಟ್ಟು ಗುರು ಬೀರದೇವರಿಗೆ ಹುಲಿ ಹಾಲನ್ನು ಉಣಿಸಿ ಜಗತ್ತಿನಲ್ಲಿ ಕೀರ್ತಿಗೈದಿರತಕ್ಕಂತ ಆಹಾ ಯಾರಿಪ್ಪ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತುಗದ್ದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂತ ಆಹಾ ಅವ್ರು ಯಾರಿಪ್ಪ ಮುತ್ಯ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಕರ್ತುಗದ್ದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ವಿಜಯಪುರ ಜಿಲ್ಲೆಯ ನೂತನ ಚಡ್ಚಾಣ ತಾಲೂಕಿನ ಶಿರಾಡೋಣ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಸಾಕ್ಷಾತ್ ಶಿವನ ಮಗಳಾಗಿರ್ತಕ್ಕಂತ ಯಾರಿಪ್ಪ ನನ್ನವ ಲಯಮ್ಮ ತಾಯಿ ಹಾಗೂ ಶ್ರೀದೇವಿಯ ಕರ್ತುಗತಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹೌದ್ರಿಪ್ಪ ಹೌದು ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕ ಹುನ್ನೂರ ಗ್ರಾಮದ ನಮ್ಮ ಹುನ್ನೂರ ಸಿದ್ದೇಶ್ವರನ ಕರ್ತುಗದಿಯು ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಹೌದ್ರಿಪ್ಪ ಹೌದು ಶಿರಾಡೋಣ ಗ್ರಾಮದ ಒಂದು ಹುಲಜಂತಿ ಹಾಗೂ ಸೊಡ್ಡಿ ಹೌದು ಶಿರಾಡೋಣ ಮೂರು ಊರು ಸರಹದ್ದಿನಲ್ಲಿ ನಮ್ಮ ಅಪ್ಪನ ಚೋಪಡೆ ಅವರು ಹುನ್ನೂರ ಸಿದ್ದನನ್ನ ಬರಮಾಡಿಕೊಂಡು ಹೌದಲ್ರಿಪ್ಪ ಇದು ಇನ್ನೂ ಮುಂದೆ ಕಾರ್ಯ ಉಗಾದಿ ಸುತ್ತ ಮಾಡ್ಬೇಕಂತ ಅವ್ರ ಅಪೇಕ್ಷೆ ಇತ್ತು. ಹುನ್ನೂರ ಬೀರದೇವರ ಪಲ್ಲಕ್ಕಿಗೆ ತಾರೀಖು ಸಿಗಲಾರಕ್ಕಾಗಿ ಹೌದಲ್ರಿಪ್ಪ ಇಟ್ಟ ಅವಸರ ಕತ್ತಿ ಮಾಡ್ಬೇಕಾಯ್ತು. ಹೌದ್ರಿಪ್ಪ ದೇವರ ಬರಾವದಾನ್ರಿಪ್ಪ ಇಲ್ಲಿ ನಮ್ಮ ವಿಚಾರ ಮತ್ತ ನಮ್ಮ ವಿಚಾರ ಆಗ್ಲಿ ನಮ್ಮ ಆಚಾರ ಆಗ್ಲಿ ದಂಡಿಗೆ ಹತ್ತುವಂತ ಮಾತಲ್ಲ. ಒಟ್ಟ ದಂಡಿಗೆ ಹತ್ತಲ್ರಿಪ್ಪ ಯಾವ್ಯಾವ ಟೈಮಕ್ಕ ಏನೇನ್ ಆಗ್ಬೇಕು ಅದು ಭಗವಂತನಿಗೆ ಗುರ್ತಿರ್ತದ. ಗುರ್ತತ್ರಿಪ್ಪ ಎಲ್ಲ ಮುತ್ಯಾಗ ನಾವು ಹಿಂಗೇ ಮಾಡ್ಬೇಕು ಅನ್ನುವಂತ ವಿಚಾರ ನಮ್ಮಲ್ಲಿತ್ತಂದ್ರ ನಮ್ಮಂತೆ ನಡೆಯುವುದಿಲ್ಲ, ದೇವರಂತೆ ನಾವು ನಡಿಬೇಕಾಗ್ತದ. ಹೌದಲ್ರಿಪ್ಪ ಹೌದು ಕರೆ ಅದ ಮಾತ. ಆ ಭಗವಂತ ಹುನ್ನೂರ ಸಿದ್ಧ ಇವತ್ತು ಬರಾಮಿದ್ದ, ಇವತ್ತೇ ವಾಸ್ತು ಶಾಂತಿ ಆಗ್ಬೇಕನ್ನುವಂತಾದ ಮುಂದಿನ ಬುತ್ತಿ ಆ ಭಗವಂತ ಹುನ್ನೂರ ಸಿದ್ಧನಿಗೆ ಗುರ್ತಿತ್ತು. ಗುರ್ತಿತ್ತಲ್ರಿಪ್ಪ ಅನ್ನೋ ಸಂಬಂಧ ಈ ಕಾರ್ಯ ಇಟ್ಟ ಅವಸರಕ್ಕಾಗಿ ಮಾಡ್ಬೇಕಾಯ್ತು. ನೋಡ್ರಿಪ್ಪ ಎಟ್ಟ ಕೆಲಸ ಮಾಡ್ಯಾನ್ರಿಪ್ಪ. 2 ದಿವಸದೊಳಗ ಇಷ್ಟೊಂದ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮವನ್ನು ಮಾಡಿದ್ದೀರಲ್ಲ, ಎಲ್ಲ ಒಂದು ಶ್ರಮ ಪಟ್ಟ ಮಾಡಿರ್ತಕ್ಕಂತ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಹೌದು ತತ್ವಜ್ಞಾನಿಗಳಿಗೂ, ನನ್ನ ಗುರುಬಂಧುಗಳಿಗೂ, ಹೌದಲ್ರಿಪ್ಪ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಏನ್ ಮಾಡ್ಯಾರಿಪ್ಪ? 2 ಮೇಳಗಳನ್ನ ಕರೆಸಿದ್ದೀರಿ ಪುಣ್ಯಾತ್ಮರೇ. ಹೌದಲ್ರಿ ಕರ್ಸ್ಯಾರಲ್ರಿಪ್ಪ. 2 ಮೇಳ ಯಾವುದು ಅನ್ನತಕ್ಕಂಥದ್ದು ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಹೇಳ್ಯಾರಿಪ್ಪ, ಮಂದಿಗೆಲ್ಲ ಗೊತ್ತದ ಹೇಳಿದ್ದಾರೆ. ಇದು ಶಿರಾಡೋಣ ಮತ್ತು
ಹುಲಜಂತಿ ಹಾ ಹೆಂಗದಪ್ಪ ಅಂತ ಕೇಳಿದ್ರೆ ಸಾಕ್ಷಾತ್ ಶಿವ ಇರುವಂತ ಸ್ಥಾನ ಇದು ಕೈಲಾಸ ಅಂದ್ರೂ ಹರಕಾತಿಲ್ಲ. ಹೌದಲ್ರಿಪ್ಪ ಹೌದು ಹೌದು ಈ ಮುಂಡಾ ಸಾಗೋಕ್ಕಿಂತ ಪೂರ್ವದೊಳಗ 3 ಬಾರಿ ಭಗವಂತ ಈ ಸ್ಥಾನದೊಳಗೆ ಇಲ್ದಾನ. ಹಾ ಹಾ ಒಂದು ಸಾರಿ ಶಿರಾಡೋಣದಾಗ, ಒಂದು ಸಾರಿ ಬಂಬುವತ್ತಿ ಒಳಗ, ಹಾ ಇನ್ನೊಂದು ಸಾರಿ ಹಾ ಮತ್ತ ಶಿರಾಡೋಣದೊಳಗ. ಹೌದಲ್ರಿಪ್ಪ ಹೌದು ತದನಂತರದಲ್ಲಿ ಮುಂಡಾಸಗೋಸ್ಕರವಾಗಿ ಹಾ ಹಾ ವರ್ಷ ವರ್ಷ ಬರ್ತಾರ. ಆ ಮಾತು ಬೇರೆ. ಹೌದಲ್ರಿಪ್ಪ ನಾವು ಹಿರಿಯರು ಹೇಳುವುದೇ ಕೇಳ್ಕೊತ ಬಂದಿದ್ದೆವು. ಹಾ ಆದ್ರೂ ಕೂಡ ಇಂಥ ಒಂದು ಪುಣ್ಯ ಭೂಮಿ ಒಳಗೆ ಬರುವಂತ ಸದು ಅವಕಾಶ ಹುನ್ನೂರ ಸಿದ್ಧ, ಶಿವನೇಶ್ವರಿಯಾನ ಸಿದ್ಧ, ಹೌದು ಹುಲಜಂತಿ ಮಾಳಿಂಗರಾಯ ಹಾ ನಿಮ್ಮ ರೂಪದೊಳಗ ಅವರೆಲ್ಲರನ್ನ ನೋಡಿ ನೀವೇ ಸಾಕ್ಷಾತ್ ಅವರೇ ತಿಳ್ಕೊಂಡು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮತ್ತ ಈ ಒಂದು ಹಾಲು ಮತದೊಳಗ ಹಾ ಹಾ ಏನಾಗೈತ್ರಿಪ್ಪ ಮತ್ತ ವಿಜಯಪುರ ಜಿಲ್ಲಾ, ಹಾ ಸಾಂಗಲಿ ಜಿಲ್ಲಾ, ಹಾ ಸೊಲ್ಲಾಪುರ ಜಿಲ್ಲಾ, ಸೊಲ್ಲಾಪುರ ಜಿಲ್ಲಾ ಇದು ಗಂಡು ಮೆಟ್ಟಿದ ನಾಡುಗಳದಾವ. ಹಾ ಹಾ ಸಿದ್ಧರ ತುಳಿದ ಮಣ್ಣದ, ಹೌದು ಸಿದ್ಧರ ಅವತಾರ ತಾಳಿರ್ತಕ್ಕಂತ ನಾಡದ. ನಾಡದ ಇದು ನಮ್ಮ ಬೆಳಗಾವಿ ಜಿಲ್ಲಾ. ಹೆಂಗಪ್ಪ ಅಂತ ಕೇಳಿದ್ರ ಏ ಹೆಂಗ್ರಿಪ್ಪ ನಮ್ ಬೆಳಗಾವಿ ಜಿಲ್ಲಾ ಈ ಭಾಗದೊಳಗಿಂದ ಗಾಳಿಗೆ ಹಾರಿ ಒಂದು ಹಣ್ಣ ಹೋಗಿ ಸಿಡಿದು ಬಿದ್ದತ್ರಿಪ್ಪ ಕಡಿ ಸಿಡಿದು ಬೆಳಗಾವಿ ಜಿಲ್ಲಾದಾಗ ಬಿದ್ದದ. ಹೌದು ಇದು ಒಂದು ನಮ್ಮ ರಗತದ ತಿಳ್ಕೊಂಡು ಇವತ್ತು ಅದನ್ನು ಉಪಯೋಗ ಮಾಡುವ ಸಲುವಾಗಿ ಹಾ 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 ನಿಮ್ಮ ನಾಡಿಗೆ ಕರ್ಕೊಂಡಿದ್ದೀರಿ. ಹೌದಲ್ರಿಪ್ಪ ನಾನೇ ನಾಟ ತಿಳಿದವಲ್ಲ ಬಲ್ಲವಲ್ಲ, ಹೌದು ಏನೋ ನನ್ನ ಗುರುಗಳು ಹಾ ಹಾ ಇವತ್ತೊಂದು ಸಿದ್ಧಾಟಿಗೆ ವಿಷಯಗಳಾಗ್ಲಿ, ಹಾ ಒಂದು ಸತ್ಯ ಧರ್ಮರ ಮಾರ್ಗವನ್ನ ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಯಾರು ಇದ್ರ ಯಾರಿಪ್ಪ ಅವರು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಸೊನಕನಹಳ್ಳಿ ಗ್ರಾಮದ ಸೋಮಲಿಂಗ ಮುತ್ಯ ಹಾ ಹಾ ಹಾಗೂ ಭೀಮರಾಯ ಮುತ್ಯನ ಆಶೀರ್ವಾದ ಅಂತ ಈ ಸಭಾದೊಳಗೆ ನಾನು ಕೈ ಎತ್ತಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪುಣ್ಯಾತ್ಮರೇ, ಹೌದಲ್ರಿಪ್ಪ ಹೌದು ಅಂತ ಪುಣ್ಯಾತ್ಮರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಅದಕ್ಕ ಇವತ್ತ ನಾವು ಮಾಡುವಂತ ಒಂದು ಸೇವಾದಲ್ಲಿ ಹಾ ಹಾ ಏನಾಕತ್ರಿಪ್ಪ ಹಾಡುವಂತ ಹಾಡಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಆಗ್ಲಿ, ಮಾತಿನಲ್ಲಿ ಆದ್ರೂ ಕೂಡ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ, ಬರೆಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಹೌದು ಅನೇಕ ತಪ್ಪ ದೋಷಗಳು ಗೋಪಾಲ. ಏ ಅಕ್ಕವ್ರಿಪ್ಪ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ, ಏನ್ ಹೇಳ್ತಾನ್ರಿ ಗುರುಜಿ ಅವ್ರ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರ. ಹೌದಲ್ರಿಪ್ಪ ಹೌದು. ಹಿಂಗಂದ್ರ ಏನ್ರಿಪ್ಪ ಗುರುಜಿ ಅವ್ರ ಮಹಾರಾಜರು ಹೇಳಿದ್ರಲ್ಲ, ಏನ್ರಿಪ್ಪ ಅದು ಎಲ್ಲಾರು ನಮ್ಗತ್ತೆ ಜ್ಞಾನಿಗಳ ಇರಂಗಿಲ್ಲ, ಹಾ ಕೆಲವೊಬ್ರು ಅಜ್ಞಾನಿಗಳು ಇರ್ತಾರ ಅಂತ ಹೇಳಿದ್ರು ಅವ್ರು. ಹೌದ್ ಹೌದೌದು ನಮ್ಮಂತವ್ರ ಹಂಗ ಹಾ ಎಲ್ಲ ಬಲ್ಲವರು ಇರುದಿಲ್ಲ ಮಹಾರಾಜರಂಗ. ಹಾ ಅದ್ರೊಳಗೆ ಮತ್ತೊಂದು ಅರ್ಧ ನಮ್ಮಂತ ಅಜ್ಞಾನಿ ಜನ ಇರ್ತಾರ. ಇರ್ತಾರ್ರಿಪ್ಪ ಅಂತವ್ರಿಗೆ ಒಂದು ತಿಳಿಸಿ ಕೊಡುಗೋಸ್ಕರವಾಗಿ ಜ್ಞಾನಿಗಳನ್ನ ಇವತ್ತ ಹಾ 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 ಕರ್ಸ್ಯಾರಲ್ರಿ ಕರೆಸಿದ್ದಾರೆ. ಹೌದು ನಾವು ನೀವು ಕೇಳಿ ಪುನೀತರಾಗಬೇಕಾಗ್ಯದ. ಹಾ ಹಾ ಒಂದು ಮಾತನ್ನ ಹೇಳಿದ್ರ ಅವ್ರ ಜ್ಞಾನಿಗಳು, ಏನ್ ಹೇಳ್ರಿಪ್ಪ ತಾವೆಲ್ಲಾರು ಕೇಳಿದ್ರಿ. ಹಾ ಹಾ ಏನ್ರಿಪ್ಪ ಗುರುಜಿ ಅವ್ರ ನಮ್ಮ ಮನೆಯಲ್ಲಿ ಮಕ್ಕಳು ಹಾ ಹಾ 365 ದಿವಸ ಸಾಲಿ ಕಲಿತಾರ. 365 ಸಾಲಿ ಕಲ್ತಾರಲ್ರಿಪ್ಪ. 3 ತಾಸಿನಾಗ ಪರೀಕ್ಷೆ ತಗೋತಾರ. ರವಿವಾರ ಸೂಟಿ ಇರತ್ತಿರ್ಲೆ ನೀವೆಲ್ಲಾರು ಕೇಳಿದ್ರಿ. ಹಾ ಒಂದು ವರ್ಷದಲ್ಲಿ 365 ದಿವಸ 12 ತಿಂಗಳ 52 ವಾರ. ಹೌದಲ್ರಿಪ್ಪ ಕರೆ ಅದ್ರ ಮಾತ 52 ವಾರ ನಾವು ಅಂತಂದ್ರ ಅದ್ರಾಗ 52 ರವಿವಾರ ಸೂಟಿ ಆಯ್ತು. ಹೌದ್ರ ನಮ್ಮ ಹುಡುಗರು ಹೋಗಿಲ್ರಿ ಮಾತ್ರ ರವಿವಾರ ಅದಕ್ಕಂದ ನಾವು 52 ಶನಿವಾರ ಹಾಪಡೆ ಆಯ್ತು. ಹಾಪಡಿ ಆತಲ್ರಿಪ್ಪ. ಇನ್ನು ಗಣರಾಜ್ಯೋತ್ಸವ, ಆಗಸ್ಟ್ 15, ಹಾ ಗಾಂಧಿ ಜಯಂತಿ, ಮತ್ತ ಮಂತ್ರಿ ಬಸವ ಜಯಂತಿ, ಹೌದು ಇಂತಾವೆಲ್ಲ ಟೋಟಲ್ ಹಿಡ್ಕೋಗಳ 3.5 ರಿಂದ 4 ತಿಂಗಳ ಗ್ಯಾಪ್ ಆಯ್ತು. ಮತ್ ಬ್ಯಾಸಿಗೆ ಸೂಟಿ ಬೇರೆ ಕೊಡ್ತಾರ. ಇದ್ರ ಒಳಗ ಎಟ್ ಹೋಯ್ತು? 3-4 ತಿಂಗಳ ಅಂದ್ರ 6 ತಿಂಗಳು ಹೋಯ್ತ ನೋಡು. 7 ರಿಂದ 8 ತಿಂಗಳು ಹೋಯ್ತು. ಹೌದಲ್ರಿಪ್ಪ 365 ದಿವಸ ಮಕ್ಕಳು ಸಾಲಿ ಕಲಿತಾವ. 3 ತಾಸಿನೊಳಗ ಹಾ ಪರೀಕ್ಷೆ ತಗೋತಾರ ಅಂತ ಜ್ಞಾನಿಗಳು ಹೇಳಿದ್ರು. ಹೌದ್ ಹೇಳ್ಯಾರಲ್ರಿಪ್ಪ. ಅಂತವ್ರ ಮಾತು ಕೇಳಿ ನಾವು ಅಜ್ಞಾನಿಗಳ ಅವ್ರ ಮುಂದ ಸುಜ್ಞಾನಿಗಳಾಗ್ಬೇಕು. ಅವ್ರ ಮಾತನ್ನ ಕೇಳಿ. ಹೌದಲ್ರಿಪ್ಪ ಕರೆ ಅದ್ರ ಮಾತ. ಒಂದು ವಿಷಯ ಹೆಂಗ್ರಿಪ್ಪ ಇವತ್ತಿನ ದಿವಸ ಹಾ 6 ನಾನೆಂದು ವಿಚಾರಿಸು, 6 ನಾನೆಂದು ವಿಚಾರಿಸು, ವಿಷಮ ಸಂಸಾರ ಇದನ್ನ ಕನಸೆಂದು ಅರಿಯತ್ತ ಜ್ಞಾನಿಗಳು ಹೇಳ್ಯಾರ. ನಾವು ಯಾರನ್ನೋದು ಇಂಥ ಜ್ಞಾನಿಗಳಿಂದ ಬರ್ಬೇಕದು ಮಾತ.
ಏ ಬರ್ಬೇಕಲ್ರಿಪ್ಪ ಹೆಂಗ ಜಯ ಮಾವ ನಮ್ಮ ಬಾಯಿಂದೆ ಬತ್ತು ಅಂತಂದ್ರ ಹಾ 6 ಕೋಟಿ ಆವಿಸಿದ್ದಂತ ರಾವಣಾಸುರಗ ಅರ್ಧ ಕೋಟಿ ಉಳಿಲಿಲ್ಲ. ಅಲ್ಲೆಲ್ಲಿ ಉಳ್ದ ತೆಗಿ ಪಾಂಡುರಂಗನ ಜೊತೆಯಾಗಿ ಸತತ್ ಕಾಲ ಹಾ ವಾಸ ಮಾಡುವಂತ ನಾಮದೇವಗೂ ಆಗಲಿಲ್ಲ. ಅವಂಗೂ ಆಗ್ಲಿಲ್ರಿಪ್ಪ ಅವಾಗ ಕೆಲಸ ಆಗ್ಲಿಲ್ಲ ಅವಂಗೂ. ನಮಗ ನಿಮಗ ತಾಯಿ ತಂದೆ ಹಾಡ್ದಾರ ಹಾ ನಾವು ನರ ಮಾನವರು ನರಮಾನವರು ಮತ್ತ ನಾವ್ ಯಾವ ಗಿಡದ ತಪ್ಪಲ ಅಂತ ಹಂಗೋ ಮಹೇಶ್ ವಿಷಯ. ಹಾ 365 ದಿವಸ ಮಕ್ಕಳ ಸಾಲಿ ಕಲಿತಾವ್. ಏ ಕಲಿತಾವಲ್ರಿಪ್ಪ ಒಂದು ವರ್ಷದ ಲೆಕ್ಕ ಹಿಡಿದು ಹೇಳಿದ್ರ ಅವ್ರು. ಹೌದು ಒಂದೇ ಒಂದು ವಿಚಾರ ಪುಣ್ಯಾತ್ಮರೇ, ಏನ್ರಿಪ್ಪ ಅದು ಪ್ರತಿ ಒಂದು ತಿಂಗಳಿಗೆ ಒಮ್ಮೆ ಹಾ ಪಂಚಕಾತ್ ಬರ್ತದ. ಪಾಂಚಕ್ ಬರುತ್ತಲ್ರಿ 5 ದಿವಸ. ಇಲ್ಲಿ ತಿಳ್ಕೊ ಹಾ ಎಷ್ಟು ದಿವಸ ಬರ್ತದ 5 ದಿವಸ ರೀ. ಖರೆ ಹಾ ಅದು 5 ಸೆಕೆಂಡ್ ಇರ್ತದ. 5 ಸೆಕೆಂಡ್ ರೀ 5 ಸೆಕೆಂಡ್ ಪಂಚಕಿರ್ತದ. ಕ್ಯಾಲೆಂಡರ್ ಬರೀ ಅವನ್ ಶಾಣೆ ಅಲ್ಲ ಅಂತಾವ್. ಕೇಳು ಹಾ 5 ದಿವಸ ಯಾಕೆ ಅದನ್ನ ಪಾಲನೆ ಮಾಡ್ತಾರ? ಯಾಕ್ರಿಪ್ಪ ಅದು ಇದರಂತೆ ಇನ್ನೊಂದು ತುಗ. ಮತ್ತೇನ್ರಿ ನಮ್ಮ ಮನಿ ಒಳಗ ಹಿರಿಯಾರ ಹಾ. ಯಾರೇ ಆಗ್ಲಿ ಅಥವಾ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ತಾಯಿ ಆಗ್ಲಿ ತಂದೆ ಆಗ್ಲಿ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಅಥವಾ ನಾವೇ ಆಗ್ಲಿ ಹಾ ಸರಿ ಹೋದೇವಪ್ಪ ಅಂತಂದ್ರ ಮುಹೂರ್ತ ಸುಮಾರು ಇತ್ತಂದ್ರ ಹಾ ಹಾ 3 ತಿಂಗಳು ಅಥವಾ 6 ತಿಂಗಳು ಮನಿ ಬಿಡಿಸ್ತಾರ. ಏ ಮನಿ ಬಿಡಿಸ್ತಾರ್ರಿಪ್ಪ. ಹೌದಾ? ಹೌದ್ರಿ. ಅಷ್ಟು ದಿವಸ ಬಿಡಬೇಕಾದ ನೇಮದ ಏನು ಹಾ ಇಲ್ಲ. ಮತ್ತೆಂಗ್ರಿಪ್ಪ ಅದು ತಿಂಗಳದಾಗ ಒಂದು ದಿವಸ ಅದೊಂದು ನಕ್ಷತ್ರ ಬರ್ತದ. ಅದು ಒಂದು ನಕ್ಷತ್ರ ಮಾತ್ರ ತಪ್ಪಿಸುದಿರ್ತದ. ಹಾ 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 ಹೌದಲ್ರಿಪ್ಪ. ಖರೆ ಹಾ ಇವರಿಗೆ ತಿಳಿಯಂಗಿಲ್ಲ ತಿಳ್ಕೊಂಡು ಹಾ ಅಟ್ಟ ದಿವಸ ಮನಿ ಬಿಡುವಂತ ಪ್ರಸಂಗ ಬರ್ತದ. ಏ ಬರ್ತದಲ್ರಿಪ್ಪ ಕರೆ ಅದ್ರ ಮಾತ. ಹಿಂಗ ಒಂದು ತಿಂಗಳದಾಗ 5 ದಿವಸ ಪಂಚಕ ಬರ್ತೈತಿ ಅತ್ತಾರ. ಹಾ ಖರೆ 5 ಸೆಕೆಂಡ್ ಬಂದ್ ಹೋಗ್ತದ. ಅದು ಒಟ್ಟ 5 ಸೆಕೆಂಡ್ ಅದ. ನಮಗ ನಿಮಗ ಇದು ಯಾವಾಗ ಬರ್ತೈತಿ ಗುರ್ತಾಗಂಗಿಲ್ಲ ತಿಳ್ಕೊಂಡ 5 ದಿವಸ ಅದಕ್ಕೆ ನೇಮಣಿಕ್ ಮಾಡ್ಯಾರ. ಹೌದಲ್ರಿಪ್ಪ ಕರೆ ಅದ ಮಾತ. ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ ಹಾ ಘಟಪ್ರಭಾದೊಳಗ ಹಾ ಹಾ ಅಲ್ಲೇ ನೆರೆಹಳ್ಳಿ ಮಲ್ಲಾಪ್ರಭಾ ಅಂತ ಬರ್ತದ. ಏ ಬರ್ತದಲ್ರಿಪ್ಪ ಇಲ್ಲಿ ಮಲ್ಲಾಪುರ. ಪಂಚಮಶಾಲಿ ಸಮಾಜದವರು ಹಾ ದಿವ್ಯ ಜ್ಞಾನಿ ಮನುಷ್ಯ. ಹೌದಲ್ರಿಪ್ಪ. ಪಂಚಕದೊಳಗ ಗೂಡು ಬಡಿತಿದ್ದವ. ಹಾ ಹಾ ಗೂಡು ಒಟ್ತಿದ್ದ ಬನ್ವಿ ಒಟ್ತಿದ್ದ. ಬನ್ವಿ ಹೊಡ್ತಿದಲ್ರಿಪ್ಪ. ದಾರಿಲಿ ಹೋಗುವಂತವ ಹಾ ವಿಚಾರ ಮಾಡಿದ, ಏನಂತ್ರಿಪ್ಪ. ಕಾಕ ಹಾ ಪಂಚಕದೊಳಗ ಬನ್ವಿ ಒಟ್ಟಾಕತ್ತಲ್ಲೋ, ಹೌದು 2 ದಿನ ಆಯ್ತು ಪಂಚಕ ಬಂದ್, ಇವತ್ತು 3ನೇ ದಿವಸ, ಹೌದು 2 ದಿವಸ ಬಿಟ್ಟಿದ್ರೆ ಏನಾಕಿತ್ತು ಅಂದ. ಹೌದು ಬರೋಬರ ಅದ ಮಾತ. ಬರ್ಲಿ ಅಂದ. ಹಾ ಹಾ ಅವ ಹಂಗ ದಾರಿ ಮ್ಯಾಗ ನಿಂತು ಮಾತಾಡ್ತಿದ್ದ, ಇವ್ ಹಂಗ ಬನ್ವಿ ಒಟ್ತಿದ್ದ. ಹೌದಲ್ರಿಪ್ಪ. ಅದು 5 ಸೆಕೆಂಡ್ ಹಾ ಪಂಚಕ ಬಂದ್ ಹೋಗುವಂತ ಟೈಮ್ ಬತ್ತು. ಹೌದಲ್ರಿಪ್ಪ. ಆ ಸಮಯ ಇವನಿಗೆ ಗುರ್ತಿತ್ತು. ಹಾ ಆ ಸಮಯ ಇವನಿಗೆ ಗುರ್ತಿತ್ತು. ಹಾ ಕೆಳಗ ನಿತ್ತಂತ ಅವ ಸೂಡು ಒಗಿತಿದ್ದ, ಹಾ ಹಾ ಇವ್ ಗೂಡು ತುಳಿತಿದ್ದ. ಹಾದ್ಯಾಗ ಹೋಗಾವ ಹಂಗೆ ನಿತ್ತು ಮಾತಾಡ್ತಿದ್ದ. ಏ ಮಾತಾಡ್ತಿದ್ರಿಪ್ಪ ಹಂಗ. ಆ ಸಮಯ ಬತ್ತು. ತೆಳಗೆ ನಾವು ಹಿಂಗ ಸೂಡ್ ಹಾರಿಸಿದ ಕೈಯಾಗ ಹಿಡ್ಕೊಂಡ ಸೂಡಿಗೆ ಉರಿ ಹತ್ತಿ ಬಿಡ್ತು. ನೋಡಪ್ಪ ಹಂಗ. ಅವ ತೆಳಗೆ ನಾವು ಹಾರಿಸ್ಕೊಡ್ದ ಬತ್ ಅಂದ. ಹಾ ಬಂದೈತ್ ಹಿಡ್ಕೋತ ತೆಳಗೆ ನಾವು ಒಂದ ಕೈಯಾಗ ಸೂಡ್ ಹಿಡಿಗುಡ್ದ ಸೂಡಿಗೆ ಉರಿ ಹತ್ತು. ಹಾ ಅದೊಂದು ಸೂಡ್ ತೆಗೆದು ಹೋಗದ್ ಬಿಟ್ಟ. ಉಳ್ದದ್ ಗೂಡ ಹಂಗೆ ಉಳಿತು. 5 ಸೆಕೆಂಡ್ ಇರ್ತದ. ತಳಗ ನಿಂತಾವಾಗ ತಗೊಂಡಿನ ಪಂಚಕ ತೆಗೆದು ಬಿಟ್ಟವ. ಹಿಂಗಿರ್ತದ. ಹಾ ಅವ್ರಿಗೇನು ಬೇಕ ಜ್ಞಾನಿಗಳು. ಹೌದು. ನಾ ಯಾವಾಗ ಹುಟ್ಟಿನ ಅನ್ನೋದು ಗೊತ್ತಿಲ್ಲ, ಯಾವಾಗ ಸಾಯ್ತೇನೆ ಅನ್ನೋದು ಗೊತ್ತಿಲ್ಲ, ಮುಂದೆ ಏನ್ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ. ಹಾ ಎಲ್ಲಾರು ಜ್ಞಾನಿಗಳಾಗಕ್ ಬರ್ತದ. ಬರತ್ತನ ಅರ್ಜುನ. ನಾ ಹಿಂದೆ ಏನ್ ಆಗಿದ್ನಿ ಅನ್ನೋದು ಗೊತ್ತಿಲ್ಲ. ಹಂಗ್ಯಾಕ ಬರತ್ರಿ. ಗುರ್ತಿತ್ತಂದ್ರೆ ಇದೆಲ್ಲ ಈ ಭೂಮಿ ತಲೆ ಮ್ಯಾಲ ಇರ್ತಿರ್ಕಿಲ್ಲ ಇರ್ತಿದ್ದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಹಾ ಏನಾದ್ರೂ ಲೋಪದೋಷಗಳ ನಮ್ಮಿಂದ ಕಂಡು ಬಂದ್ರ ಕಂಡು ಬಂದಾಗ ತಾವೆಲ್ಲರೂ ಗುರುಮಟ್ಟದವ್ರಿದ್ದೀರಿ. ಹಾ ಸಾಕ್ಷಾತ್ ನನ್ನ ಗುರು ಬೀರ ದೇವರ ಮಾಳಿಂಗರಾಯನ ಸ್ವರೂಪ ತಿಳ್ಕೊಂಡು ಹಾ ನಮ್ಮಿಂದ ಏನಾದ್ರೂ ತಪ್ಪು ದೋಷಗಳ ಕಂಡು ಬಂದಾಗ ಹಾ ಹಾ ತಪ್ಪನ್ನುವಂತ ಅದನ್ನ ತೆಗೆದ ಬದಿಗಿಟ್ಟು ಒಪ್ಪನ್ನುವಂತಾದ ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಸರಜೋಡಿಯಾಗಿ ಬಂದಿರತಕ್ಕಂತ ಲಮಾನಟ್ಟಿ ಗ್ರಾಮದ ಕಲಾವಂತರಿಗೂ ಹಿರಿ ಕಲಾವಂತರಿಗೂ ಹಾ ಹಾ ತಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಶರಣು ಶರಣಾರ್ಥಿಗಳನ್ನ ಹೇಳಿ ಏನೋ ಒಂದು ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಹಾ ಹಾ ಏನ್ ಮಾಡ್ಯಾರಿ ಇವತ್ತಿನ ದಿವಸ ಮಾಳಿಂಗರಾಯ ಬೀರದೇವರ ಹಾಲು ಮತದ ಚರಿತ್ರೆಯನ್ನ ಹಲ್ಲೂರವರ ಮಾತಾಡುತ್ತಾ ಹಾಡುತ್ತಾ ಹೋಗ್ಲಿ, ಅಮೋಘಸಿದ್ದೇಶ್ವರ ಚರಿತ್ರೆಯನ್ನ ಹಾ ಲಮಾನಟ್ಟಿ ಅವರ ಹಾಡುತ್ತಾ ಮಾತಾಡುತ್ತಾ ಹೋಗ್ಲಿ ಅನ್ನುವಂತ ಒಂದು ಕಿವಿ ಮಾತನ್ನ ಹೇಳಿದ್ರು. ಹೇಳ್ಯಾರಿಪ್ಪ.
ಮುಂದ ಮಾತಿನಲ್ಲಿ ಮಾತಾಡುದ್ರಲ್ಲಿ ಆಗ್ಲಿ ಹಾಡುದ್ರಲ್ಲಿ ಆಗ್ಲಿ ಏನಾದ್ರೂ ಸಂಶಯಾಸ್ಪದ ಕಂಡು ಬಂದಾಗ ಆ ಏನಾದ್ರೂ ಅಲ್ಲಿ ಲೋಪದೋಷಗಳ ಕಂಡು ಬಂದು ಅಂದ್ರೆ ಅದನ್ನ ಚರ್ಚೆ ಆಗ್ಲಿ ಅನ್ನುವಂತ ಮಾತನ್ನ ತಾವೆಲ್ಲರೂ ಹೇಳಿದ್ರಿ. ಹೌದಲ್ರಿಪ್ಪ. ಅದೇ ಮಾತಿಗೆ ಮಾನ್ಯತೆ ಕೊಟ್ಟು ನಮ್ಮ ಮಹಾರಾಜರು ಏನ್ ಮಾಡ್ಯಾರ್ರಿ? ಇನ್ನ ಮಾತಾಡ್ಬೇಕತ್ತಿದ್ರು. ಅವ್ರ ಬಾಯಾಗಿನ ಮಾತು ಕಸ್ಕೊಂಡು ನಮ್ಮ ಕೌಲ್ಯ ಮಾಸ್ತರ ಅವ್ರ ಅವಸರ ಮಾಡ್ರಿ ಅವ್ರದ ಕೇಳೋ ಮಾಡ್ತಾರಂದ್ರಿ. ಇಲ್ಲಿ ಒಂದ್ ಮಾತು ಹೇಳ್ತೀನಿ ನಿನಗ. ಹೆಂಗ್ರಿ? ಯಾಕ ಅವಸರ ಮಾಡ್ತದ ಮನುಷ್ಯ ಅಂತಂದ್ರ ಜ್ಞಾನಿಗಳ ಮಾಡಿಲ್ಲ, ಸುಮ್ಮನೆ ಮಾಡಿಲ್ಲ. ಅವರು ಏನತ್ ಮಾಡ್ಯಾರ್ರಿ? ವೇದ ಸುಳ್ಳಾಗಬಹುದು, ಗಾದಿ ಸುಳ್ಳಾಗುವುದಿಲ್ಲ. ವೇದನ ಸುಳ್ಳಾಗಬಹುದು, ಕರೆ ಗಾದಿ ಮಾತು ಸುಳ್ಳಾಗುವುದಿಲ್ಲ. ಹಿಂದಿನ ಹಿರಿಯರ ಸುಳ್ಳ ಮಾಡಿಲ್ಲ ಅವು ಗಾದಿ ಮಾತುಗಳು. ಸುಳ್ಳ ಯಾಕೆ ಬರ್ದಲ್ರಿ ಅದ? ಮಹಾರಾಜರ ಬಾಯಾಗಿನ ಮಾತು ಕಸ್ಕೊಂಡು ಒಂದು ಮಾತು ಹೇಳಿದ್ರ ಅವರು. ಏನ್ ಹೇಳ್ರಿ? ಹಳ್ಳಿ ಹಣಬರ ದಿಲ್ಲಿ ಭಾಷಾನ ಪಟ್ಟಣದೊಳಗ ವಡ್ಡಿ ವಾಲಗ ಇದ್ದು ಭಾವನ ಬಿರದಾವಳಿಗಳಿದ್ದಾಗ ಜಕ್ಕಪ್ಪ ಮಾಲಪ್ಪನ ಹೆಸರ್ಲೆ ಶಿಲಾಲಿಪಿ ಬರ್ದಿತ್ತಲ್ರಿ. ಉಗ್ರಾನ ಕೋಲೆದೊಳಗ ತೂಗ ಮಂಚದ ಮ್ಯಾಗ ತೂಗುತ್ತಿದ್ದು. ಹೌದು. ಅಕ್ಕಿ ಒಗದ್ರ ಚುನುಮರಿ ಆಗ್ತಿದ್ದು, ಜ್ವಾಲ ಒಗದ್ರ ಎಳ್ಳಾಗ್ತಿದ್ದು. ಹಂಗ ಹಿಡಿದ್ರು ಕೂಡ ಬೆಂಕಿಯಾಗಿ ಉರಿಯುವಂತ ಶಿವಸ್ಥಾನಗಳು ಅಂತ ಡೋಲ ಸದ್ದೆ ನೋಡಾಕ ಎಲ್ಲದ ಇದೊಂದು ನಮ್ಮ ಕೌಲ್ಯ ಮಾಸ್ತರ್ಂದು ಹೌದು ವಿಷಯ. ತದನಂತರ ನಮ್ಮ ಮಹಾರಾಜರು ಒಂದು ಮಾತು ಹೇಳಿದ್ರು. ಮತ್ತೇನ್ ಹೇಳ್ರಿ? ನೀವೇನೇ ಚರ್ಚೆ ಮಾಡ್ರಿ, ನಾನು ಅದನ್ನ ಜ್ಞಾನಕ್ಕೆ ಬರುವಂತ ಅದೊಂದು ಮಾತು ಹೇಳ್ತೀನಿ. ಹಾಲು ಮತ್ತದೊಳಗ ಅಕ್ಕವ ಮತ್ತು ಮಾಯವ ಇವ್ರದ ಮುಖ್ಯ ಪಾತ್ರದ. ಹೌದು. ಬೀರ ದೇವರ ಅಕ್ಕನೆಯ ಮಾಯವನ ಮನೆಗೆ ಊಟಕ್ಕೆ ಬರಬೇಕಾದ್ರೆ ಶೇಷನ ಗದ್ದಿಗೆ ಬೇಕಂದ. ಹೌದು. ಬೀರ ದೇವರ ಬಡ್ಡ್ಯಾಗ ಶೇಷ ಗದ್ದಿಗೆ ಆಗಬೇಕಾದ್ರ ಕಾಡು ಉತ್ತರ ಭೂಮಿ ಕೊದಲಿಗೆ ನಂದ್ಯಾನವನದೊಳಗ ಅವನ್ ನೆಲ್ಲಾಗಿ ನಿಂದಿರ್ಬೇಕಾದ್ರ ಆ ಶೇಷಗ ಮತ್ತು ಬೀರ ದೇವರಿಗೆ ಯಾವ ಜನ್ಮದ ಸಂಬಂಧ? ಅಂತ ಉಪಕಾರ ಬೀರ ದೇವರ ಆದಿಶೇಷಿಗೆ ಏನು ಮಾಡಿದ್ದ? ಇದು ಜ್ಞಾನದ ಮಾತನ್ನ ಹೇಳ್ಕೊತ ಹೋಗಿ ಇದನ್ನ ಪ್ರಶ್ನಾರ್ಥಕ ಇಟ್ರವ್ರು. ಹೌದಲ್ರಿಪ್ಪ. ಯಾವದ ಜ್ಞಾನದ ಮಾತ, ಯಾವದ ಪ್ರಶ್ನಾರ್ಥಕ ಚಿಹ್ನೆ. ಈಗಿನ ಜಗತ್ತು ಬಹಳ ವಿಶಾಲದ. ಬಾಯಿಂದ ಬರುವಂತ ಮಾತು ಕೊಡ ತುಂಬೆ ಅದು, ಇನ್ನ ಅರ್ಧ ಅದು ತಿಳಿಯುವಂತ ಜನ ಅದಾರ. ನಿದ್ದೆ ಮಾಡಬೇಡ. ಏನ್ ನಡ್ದೈತಿ? ನಮ್ಮ ಅನ್ನುಗೌಡ್ರು ಹೇಳಿದ್ರು. ಏನ್ರಿಪ್ಪ? ಹರಿ ನಿನ್ನನ್ನು ಒಲಿಸಬಹುದು, ನರರನ್ನು ಒಲಿಸುವುದು ಬರು ಕಷ್ಟ. ಪದ್ಯಪುರ ಹಾಡೇ ಬಿಟ್ಟಾರ್ರಿ ಅದನ್ನವ್ರು. ಹರಿಯನ್ನು ಒಲಿಸಬಹುದು, ಖರೆ ನರರನ್ನು ಒಲಿಸುವುದು ಬಹಳ ಕಷ್ಟ. ಹೌದು. ನರರು ಈಗ ಸದ್ಯದೊಳಗ ಬಹಳ ಮರುಳಾಗಿ ಬಿಡ್ತಾರೆ. ನಿಮಗೊಂದು ಮಾತು ಹೇಳ್ತೀನಿ. ಹೆಂಗ್ರಿಪ್ಪ ಅದು? ಬಾಯಿಲೆ ಬ್ರಹ್ಮ ಜ್ಞಾನ ಅವ್ರ ಮನಿ ಉದ್ಧಾರ ಮಾಡಾಕ ಸಾದಾ ಅರ್ಬಿ ಒಳಗ ಬಂದವ್ರಿಗೆ ಅಂಗಳದಾಗ ನಿಲ್ಲಿಸಿ ನೀಡ್ತಾರ. ನಿಲ್ಲಿಸಿ ನೀಡ್ತಾರ್ರಿಪ್ಪ, ಖರೆ ಅದು ಮಾತ. ಒಳಗ ಏನೇನೋ ಇರುದಿಲ್ಲ. 5 ಮೀಟರ್ ಕ್ಯಾವೆ ಅರ್ಬಿ ತೊಟ್ಕೊಂಡು ಕಾಲಾಗ ಕಡಾವಿಗೆ ಅಂತಾವ ಪಾದುಕೆಗಳನ್ನ ಹಾಕೊಂಡು ಕಾರ್ ಗಾಡಿಯಾಗಿಂದ ಇಳಿಬೇಕು. ಅಂಗಳದಾಗಿಂದ ಹಿಡ್ಕೊಂಡ್ರೆ ನಡುಮನಿ ತಕ್ಕ ಹಡದಿ ಹಾಸ್ತಾರ. ಹಂಗ ನಡ್ದತ್ರಿ ಅದ ಜನ್ಮ. ಹರಿ ನಿನ್ನನ್ನು ಒಲಿಸಬಹುದು, ನರರನ್ನು ಒಲಿಸುವುದು ಬಲು ಕಷ್ಟ ಅಂತ ಅನ್ನೋದವ್ರು ಹೇಳಿಲ್ಲ ನೀನು. ಒಳಗೆ ಏನೇನು ಇರುದಿಲ್ಲ. 5 ಮೀಟರ್ ಕ್ಯಾವೆ ತೊಟ್ಟವ್ರನ್ನ ಈ ರೀತಿ ಮರುಳಾಗ್ತಾರ ಜನ ಅಂತಂದ್ರ ಮತ್ತ ನೀ ಹೇಳುವಂತ ಮಾತು ಎಲ್ಲಿ ಹೋಗಿ ಮುಟ್ತದ? ಎಲ್ಲಿ ಮುಟ್ತೋ ಅರ್ಜುನ? ಒಂದು ಮಂತ್ರ ಗೊತ್ತಿಲ್ಲ, ಒಂದು ತಂತ್ರ ಗುರುತಿಲ್ಲ. ಕಾರ್ಗಡ್ಯಾಗ ಬರ್ತಾರ. ನನಗ ಕಂಟಕ ಹತ್ತದಪ್ಪ, ಉದ್ಧಾರ ಮಾಡತ್ ಪಾದಿಗೆ ಬಿದ್ರ ಹಿಂದ ಬ್ಯಾರೆದವ್ರನ್ನ ನೆನಸುದು. ಹೌದು. ಅಂತತ್ರಾಗ ಅವ್ರು ಬರುದಿಲ್ಲ. ಅರ್ಜುನ 10,000 25,000 50,000 ಬರೋ ಟೈಮ್ದಾಗ ನಿಮಗ್ ಚಲೋ ಆಯ್ತಿಲ್ಲ, ಅದಕ್ಕ ಕೊಟ್ಟಿರಿಲ್ಲ. ಹೌದು. ಅರ್ಜುನ ಮುಂದಿನ ಊರಿಗೆ ಪಟ್ಯಾರ ಮಾಡಿಕೊಡು. ಶುದ್ಧ ಮಾಡಿದವ್ರು ಬ್ಯಾರೇನೆ. ಹೌದು. ಖರೆ ಇವ್ರ ಪಾತ್ರ ಮುಂದಾಗ್ತದ. ಖರೆ. ಜಗತ್ತಿನಲ್ಲಿ ವರಿಗೆ ಹೆಚ್ಚು ನೋಡ್ಬೇಕು, ಯಾರ ಜ್ಞಾನಿ ಅದಾರ, ಯಾರ ಅಜ್ಞಾನಿ ಅದಾರ, ಯಾವನಲ್ಲಿ ಬ್ರಹ್ಮ ಜ್ಞಾನದ, ಯಾವನಲ್ಲಿ ಅಜ್ಞಾನದ. ಅದಕ್ಕ ಹೇಳಿದ್ರ ಜ್ಞಾನಿಗಳು 6 ನಾನೆಂದು ವಿಚಾರಿಸು ವಿಷಮ ಸಂಸಾರ ಕನಸೆಂದು ಅರಿ. ನನಗ ನನ್ನ ಗುರು ವಿದ್ಯಾ ನೀಡಿದ ಪ್ರಕಾರ, ನನಗ ಯಥಾಮತಿಗೆ ನೆಲಕಿದಟ್ಟ ಪ್ರಕಾರ ಈ ಒಂದು ಗುರುಮಠದೊಳಗ ಸುಳ್ಳು ಮಾತಾಡ್ತಕ್ಕದ್ದಲ್ಲ. ಭಾವನ ಬಿರದಾವಳಿಗಳು 3 ಸ್ಥಾನದಲ್ಲಿದ್ದಿರ್ತಕ್ಕಂಥವು. ಯಾವ್ದ್ರಿಪ್ಪ?
ಡೊಲಾಸೂರ ದೈತನನ್ನ ಮರ್ದನ ಮಾಡಿ ಬಾವನ ಬಿರುದಾವಳಿಗಳ ತಯಾರದು. ಹೌದಲ್ರಿಪ್ಪ. ಬಂಕಾಪುರ ಭೂಮಿ ಒಳಗ ಹಾ ಅಲ್ಲೂ ಬಾವನ ಬಿರುದಾವಳಿಗಳ ತಯಾರಾಗ್ಯಾವ. ಅಲ್ಲೂ ತಯಾರಾಗ್ಯಾವಲ್ರಿಪ್ಪ. ಇನ್ನ ಮಾಲಿಂಗರಾಯ ಮೊದಲ ಮಾನವರಲ್ಲಿ ಮನೆಗೇನೆ, ಹಾ ಹಾ ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಗೇನಿ, ದೇವಗಿನಿ. ಹಿಂಗ ಅವತಾರಗಳಿದ್ದಂತ ಟೈಮದೊಳಗ ಕೈಲಾಸದೊಳಗ ಬಾವನ ಬಿರುದಾವಳಿಗಳು ಹಾ ಹಾ ಇದ್ದು. ಅವ ಹಾ ಅವೇ ಬಾವನ ಬಿರುದಾವಳಿಗಳು ಹಳ್ಳಿ ಹಣಬಾರ ದಿಲ್ಲಿ ಭಾಷಾನ ಪಟ್ಟಣದೊಳಗ ಹಾ ಹಾ ಬಂದು ಶಿಲಾಲಿಪಿ ಹೊಡೆದಿತ್ತು. ಹೌದಲ್ರಿಪ್ಪ. ತದನಂತರ ಜಕ್ಕಪ್ಪ ಮಾಲಾಪುರ ಕಾಲಕೀರ್ತಿ ಬಂದು ಹಾ ಹಾ ಭೀಮಾ ನದಿಯ ದಡಿ ಮ್ಯಾಲ ಬಂದು ಹೌದಲ್ರಿಪ್ಪ. ಮುಂದ ಗುರು ಶಿಷ್ಯರು ಕೂಡಿದ ಮ್ಯಾಲತ್ತ ಹಾ ಇದೇ ಶಿವನೇ ಸಿಡಿಯಾನ ಸಿದ್ದನ ಸ್ಥಾನದೊಳಗ ಗುಡಿ ಕೆಳಗ ನೆಲ ಭೂಯಾರ ನೆಲಮನಿ ಒಳಗ ಒಡ್ಡಿ ವಾಲಗ ಶಿವಸ್ಥಾನಗಳ ಅದಾವ ಅಂತೇಳಿ ಹಿಂಗ ಗುರುಮುಖದಿಂದ ನನಗ ಹಾ ಹಾ ಗುರ್ತದ. ಹೌದಲ್ರಿಪ್ಪ. ಮಾಲಿಂಗರಾಯ ಎಲ್ಲಿವರೆಗೆ ಗುರು ಸೇವಾ ಮಾಡ್ತಿದ್ದ, ಎಲ್ಲಿವರೆಗೆ ತಿರುಗ್ತಿದ್ದ, ಹಾ ಅವನ ಅವತಾರ ಮುಗಿವರೆಗೆ ಅವನ ಕೊರಳಲ್ಲಿ ಡೊಲ್ ಇರ್ತಿತ್ತ. ಅದು ಯಾವುದೇ ಒಂದು ಕಾರ್ಯಕ್ಕೆ ಹೋಗ್ಬೇಕಾದ್ರ ಹೌದಲ್ರಿಪ್ಪ. ಹೌದು. ಮಾಲಿಂಗರಾಯನ ಅವತಾರ ಲೀನ್ ಆಗುವಂತ ಟೈಮದೊಳಗ ಹಾ ಹಾ ಶಿವನೇ ಸಿಡಿಯಾನ ಸಿದ್ದನ ಗುಡಿ ಮುಂದೆ ನೆಲಮನಿ ಒಳಗ ಆ ಡೋಲ ಮತ್ತು ಒಡ್ಡಿ ವಾಲಗ ಶಿವಸ್ಥಾನ ಅಲ್ಲದೆ ಬಾವನ ಬಿರುದಾವಳಿಗಳ ಅಲ್ಲೇ ಅದಾವ ಅಂತೇಳಿ ಗುರುಮಠದವರಿಂದ ನನ್ನ ಗುರುವಿನಿಂದ ಹಿಂಗ ತಿಳಿದದ. ಇದು ಸುಳ್ಳಂದ್ರ ಸುಳ್ಳನ್ರಿ, ಇದು ಮಾತು ಖರೆ ಇತ್ತಂದ್ರ ಒಪ್ಪಗೋರಿ. ಹೌದು ಹೌದು. ಹಾ ಹಾ ಯಾಕಪ್ಪ ಅಂತಂದ್ರ ನಂದೇ ಖರೆ ಅತ್ತನ ಅನ್ನಂಗಿಲ್ಲ. ಒಂದು ಊರಿಗೆ 12 ಹಾದಿಗಳು ಇರ್ತಾವ. ಹೌದಲ್ರಿಪ್ಪ. ಮತ್ತ ನಂದೇ ಖರೆಪ್ಪ ಅಂತಂದ್ರ ಹಾ ಅದು ಅಲ್ಲ. ಯಾಕಂತಂದ್ರ ನಿಮ್ಮಷ್ಟ ಜ್ಞಾನಿ ನಾನಲ್ಲ. ಏ ಅಲ್ರಿಪ್ಪ. ಇನ್ನೊಂದು ಮಾತನ್ನ ಹಾ ನಮ್ಮ ಕೌಲ್ಯ ಮಾಸ್ತರ್ ಅವರು ಹಾ ಕೇಳಿದ್ರು. ಕೇಳ್ಯಾರ್ರಿಪ್ಪ. ಏನ್ರಿ? ಒಂದ್ ಮನಿ ಒಳಗ ಒಬ್ಬರ ಹಿರ್ತಾನ ಮಾಡಿದ್ರ ಮನಿ ಒಕ್ಕಟ್ಟು ನಡೀತದ. ಒಕ್ಕಟ್ ನಡೀತಿರ್ಲಿ ಹಂಗೋ ವಿಜಯ್ ಮಾವ. ಒಂದ್ ಮನಿತಾನದಾಗ 3 ಮಂದಿ ಹಿರ್ತಾನ ಮಾಡಿದ್ರಂದ್ರ ಹಾ ಎತ್ತ ಎರಿಗಿ ಕ್ವಾನ ಕೆರಿಗಿ ಹೌದ್ 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 ಕರೆ ಅದು ಮಾತ. ಹಿಂಗ ಆಗ್ತದ ಏನೋ ಅಂತ ನನಗ ಅನಿಸ್ತದ. ಹಾ ಆಗತೈತಿ ಅಂತ ನಾ ಹೇಳಂಗಿಲ್ಲ. ಆಗಬಹುದು ಏನು ಅನಿಸ್ತದ. ಆಗಬಹುದೇನೋ. ಹೌದು. ಅನ್ನುಗೌಡನ್ ಜಪಾಟಿ ಮಾತಾಡುದು, ಹಾ ಮಹಾರಾಜನ ಬಾಯಾಗಿಂದ ಕಸ್ಕೊಂಡ್ರ ಕೌಲ್ಯ ಒಂದ್ ಜಪಾಟಿ ಮಾತಾಡುದು, ಹಿಂದಿಂದ ಮತ್ ಸಫೈ ಮಾಡಿದಂಗ ಮಾಡಿ ಮತ್ತ ತೆಳಗೊಂದ್ ಕೈ ಮ್ಯಾಗೊಂದ್ ಕೈ ಮಹಾರಾಜನ ಮಾಡುದು. ಹೌದು. ಒಂದ್ ತಾಸು ಬಿಟ್ಟು 1.5 ತಾಸು ಮಾತಾಡ್ರಿ ಖರೆ ಆ ಮಣಿತಾನಕ್ ಒಬ್ಬನೇ ಹಿರಿಯ ಆದ್ರ ಚಲೋ ಆಗಬಹುದೇನೋ ಅಂತ ನಂದ ಅಪೇಕ್ಷೆ. ನಡ್ಬಾರ್ಕ್ ಪಾರ್ಜಾತ್ ಹಾಡುದು ಬೇಡ. ಇನ್ನೊಂದ್ 3 ಮಂದಿ ಮಾತಾಡಿದ್ ನಂದ ಏನ್ ಅಪೇಕ್ಷೆ ಇಲ್ಲ, ಹೌದು. ತೊಂದ್ರೆನೂ ಇಲ್ಲ. ಹಾ ಇವತ್ತಿನ ದಿವಸ ಹಾ ಇನ್ನೊಂದು ಮಾತನ್ನ ಮಾಯವ ಅಕ್ಕವನ ಕಾಲಕ್ಕ ಬೇರ ದೇವರಿಗೆ ಹಾ ಶೇಷನ ಗದ್ದಿಗೆ ಹಾ ಹಾ ಆಗಬೇಕಾದ್ರ ಆಗಬೇಕಾದ್ರ ಅಂತ ಉಪಕಾರ ಬೀರ ದೇವರಿಗೆ ಹಾ ಆ ಸರ್ಪಿಗೆ ಬೀರ ದೇವರು ಏನ್ ಮಾಡ್ಯಾನ ಅನ್ನತಕ್ಕಂತ ಕಥಾ ಭಾಗವನ್ನು ಕೇಳಿದ್ದಾರೆ. ಹಾ ಹಾ ಇವತ್ತಿನ ದಿವಸ ಹಾ ಬೀರ ದೇವರು ಯಾರಿವ? ಯಾರಿಪ್ಪ ಅವ? ಪರಮಾತ್ಮನ ಪ್ರತಿರೂಪ ಬೀರ ದೇವರು. ಹೌದಲ್ರಿಪ್ಪ. ಹೌದು. ಪರಮಾತ್ಮನ ಪ್ರತಿರೂಪವೇ ಬೀರ ದೇವರ. ಬೀರ ದೇವರ. ಈ ಬೀರ ದೇವರ ಸರ್ವೇಶ್ವರ ಅವತಾರದೊಳಗ, ಹಾ ಬೀರ ದೇವರ ಸರ್ವೇಶ್ವರನ ಅವತಾರದೊಳಗ ಹಾ ಹಾ 84 ಲಕ್ಷ ಜೀವರಾಶಿಗಳಿಗೆ, ಸರ್ವ ಜೀವರಾಶಿಗಳಿಗೆಲ್ಲ ಹಾ ಹಾ ಆಹಾರ ನೀಡುವಂತ ಟೈಮದೊಳಗ ಸರ್ಪ ಎದುರಿಗೆ ಬಂತು. ಹಾ 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 ಯಪ್ಪ, ಯಪ್ಪ. ಇಟ್ಟೆಲ್ಲ ಜೀವರಾಶಿಗಳಿಗೆ ನೀನು ಅನ್ನ ನೀರು ಹಾಕಿ ಸಲುತ್ತಾ ಇದ್ದೀಯಪ್ಪ. ಹೌದು. ನೀನ್ ಯಾರು? ಹಾ ನಿನ್ನ ಉಪಕಾರವನ್ನು ನಾನು ಏನಾಗಿ ತೀರಿಸಲಿ ಹೌದಲ್ರಿಪ್ಪ. ಅನ್ನುವಂತ ಮಾತನ್ನು ಹೇಳಿದಾಗ, ಹಾ ಇದು ನನ್ನ ಕಾಯಕದ, ಇದು ನನ್ನ ಕರ್ತವ್ಯ ಅದಪ್ಪ, ಹೌದು. ನಾ ಇದನ್ನ ಮಾಡೇಬೇಕಾಗ್ಯದ ಅಂತಂದಾಗ ಹಾ ಆ ಟೈಮದೊಳಗಪ್ಪ ನನಗ ನೀ ಇಂತಾದೊಂದು ಉಪಕಾರ ಮಾಡ್ತೀಯ ಅಂತಂದ್ರ ಅಂದ್ರ ಮುಂದ ಕರ್ತಾತಿರ್ತ ದ್ವಾಪಾರ ಕಲಿಯುಗದೊಳಗ ಕಲಿಯುಗದೊಳಗ ನಿನ್ನ ಕಾಲಕ್ಕೆ ಅಟ್ಟೆ ಅಲ್ಲ, ನಿನ್ನ ಮಕ್ಕಳ ಮೊಮ್ಮಕ್ಕಳ ಕಾಲಕ್ಕೆ ಬಂದು ನಾನು ಎಲ್ಲಾಗಿ ನಿಂದಿರ್ತೀನಿ, ನಾ ಸದಾವ ಕಾಲ ನಿನ್ನ ಜೊತೆಯಾಗಿರ್ತೀನಿ ಅಂತ ಹೇಳಿ ಸರ್ವೇಶ್ವರನ ಅವತಾರದೊಳಗ ಆದಿಶೇಷ ಹಾ ಹಾ ಮಾತು ಕೊಟ್ಟಾನ. ಇದು ಒಂದನೇದು. ಹೌದು. ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದ್ರ, ಏನ್ರಿಪ್ಪ ಅದು? ಪರಮ ದೇವರ ಹಾ ಸಂಜಿಲೆ ಬಿತ್ತಿ ಮುಂಜಾನೆ ಬೆಳೆಯುವುದು, ಹೌದು. ಹೂ ಆಗುವಂತದ್ದು. ಹಾ ಹಾ ಅಂತ ಒಂದು ಹೂವಿನ ಬೀಜ ತಮ್ಮ ತಾಯಂದಿರ ಕಡೆ ತರಾಕ್ ಹೋಗುವಂತ ಟೈಮದೊಳಗ ಆದಿಶೇಷ ಅಡ್ಡಗಟ್ಟಿದ. ಹೌದು. ಆ ಟೈಮದೊಳಗ ಅವನಿಗೆ ಆಶೀರ್ವಾದ ಬರಮದೇವರು ಮಾಡ್ಯಾನ. ಹಾ ಮಾಡಿದ ಸಂಬಂಧ ಈ ಉಪಕಾರ ಮುಂದೆ ನಿನಗಾಗ್ಲಿಲ್ಲ ಅಂದ್ರೆ ನಿನ್ನ ಮಕ್ಕಳಿಗೆ ನಾ ತೀರಿಸ್ತೇನೆ ಅಂತ ಹೇಳಿ ಆದಿಶೇಷ ಮಾತು ಕೊಟ್ಟಾನ. ಅನ್ನೋ ಸಂಬಂಧ ಬರಮದೇವರ ಮಗ ಬೀರ ದೇವರಿಗೆ ಇಂತಾದೊಂದು ಉಪಕಾರ ಮಾಡ್ಯಾನ. ತೀವಿರಣ ಮಾತು ನನಗೆ ಗುರ್ತದಾವ. ಹೌದು. ಇದನ್ನ ಬಿಟ್ಟು ಬೇರೆ ಇತ್ತಂದ್ರೆ ಹೇಳ್ರಿ, ನನ್ಗೇನ್ ತಕರಾರಿಲ್ಲ. ಹೌದಲ್ರಿ ಕರೆ ಅದ ಮಾತು. ನಂದೇನು ತಕರಾರಿಲ್ಲ. ಹಾ ನನಗೆ ಗುರ್ತಿದ್ದು ಇವೆರಡೇ ಮಾತು. ಹಾ ಹಾ ಇದು ಹಂಗಲ್ಲ, ಇದು ಬ್ಯಾರೆ ಐತಿ, ಸುತ್ತಿ ಬಳಸುದು ಬೇಡ. ಇವು 2 ಮಾತು ಬಿಟ್ಟು ಬ್ಯಾರೆ ಇತ್ತಂದ್ರ ಹೇಳ್ರಿ, ನಂದೇನು ತಕರಾರಿಲ್ಲ. ಹೌದ್. ನನಗೆ ಎಷ್ಟು ಗುರು ಬುದ್ಧಿ ಕೊಟ್ಟಾನ ಅಷ್ಟು ಮಾತ್ರ ನಾ ಹೇಳಿನಿ. ಹೌದಲ್ರಿ. ಮತ್ತ ತಮ್ಮೆಲ್ಲಾರ್ದು ಅಪೇಕ್ಷೆ ಇತ್ತಂದ್ರ
ಗುರುಬಂಧುಗಳೇ ನಾವೊಂದು ಮಾತು ವಿನಂತಿ ಮಾಡ್ಕೋತಾ ಇದ್ದೀನಿ. ಏನ್ರಿಪ್ಪ ಅದು? ಅವ್ರಿಗೊಂದು ಎರಡು ಮಾತು ಏನಾದ್ರು ಕೇಳ್ರಿ ತಾವೆಲ್ಲರೂ ತಾಳಿ ಕೊಟ್ರಿ ಅಂದ್ರೆ ಎರಡು ಮಾತು ಕೇಳ್ಬೇಕಂತ ಅಪೇಕ್ಷದ ಊಟ ಬಿದ್ದಾವ್ರಿ. ವಿಷಯ ಗೋಪಾಲ. ಹಾ ನಮ್ಮ ಕೆಳಗ ಹಾಡುವಂತ ಮಾದು ಹಾ ಫಸ್ಟ್ ಒಂದು ಪದ್ಯ ಹಾಡಿದ. ಏನ್ ಹಾಡ್ರಿ? ಅಮೋಘ ಸಿದ್ಧನ ಮೊದಲಿನ ಅವತಾರದೊಳಗ ಹಾ ರಸ್ತು ಪಾತಾಳದೊಳಗ ರೋಮೇಶ ಋಷಿ ಆಗಿದ್ದ. ಹೌದು. ಮಾದೇವ ಹಂಸ ಪಕ್ಷಿ ಆದ, ಹಾ ಇಂದ್ರ ಗಿಡಗಾದ. ಇಂದ್ರ ಗಿಡಗಾದ. ಹಂಸ ಪಕ್ಷಿ ಹಾ ಮತ್ತು ಗಿಡಗ, ಹಂಸ ಪಕ್ಷಿ ಬೆನ್ನ ಹತ್ತಿದ ಗಿಡಗಾಗಿ ಇಂದ್ರ. ಹಾ ಆ ಟೈಮದೊಳಗ ಆ ಒಂದು ಪಕ್ಷಿಯ ಬದಲಾಗಿ ತನ್ನ ತೊಡಿ ಒಳಗಿನ ಮಾಂಸವನ್ನ ಹರಿದಿಟ್ಟ ಅನ್ನುವಂತಾದ ಹಾ ಹಾ ಪದ್ಯ ಹಾಡ್ಯಾನ ತಾವೆಲ್ಲರೂ ಕೇಳಿರಿ ನೀವು. ಹೌದಲ್ರಿಪ್ಪ. ನಾನು ಏನಾದ್ರೂ ಕೇಳದಿದ್ರೆ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಹಾ ಹಾ ಅವ್ರು ಹಾಡಿದಂತ ಹಾಡಿನೊಳಗ ಅಮೋಘ ಸಿದ್ಧನ ಮೊದಲಿನ ಅವತಾರದಾಗ, ರಸ್ತು ಪಾತಾಳದಾಗ, ರೋಮೇಶ ಋಷಿ ಅವತಾರದಾಗ ಹೌದು. ಇಂದ್ರ ಗಿಡಗಾದ, ಮಾದೇವ ಹಂಸ ಪಕ್ಷಿ ಆದ. ಹಾ ಹಂಸ ಪಕ್ಷಿ ಅಂತಂದ್ರೆ ಇದೊಂದು ಹಾ ಪಕ್ಷಿ ಅವತಾರ ಆಯ್ತು. ಪಕ್ಷಿ ಅವತಾರ. ಗಿಡಗ ಅಂತಂದ್ರೆ ಇದು ಒಂದು ಪಕ್ಷಿ ಅವತಾರ ಆಯ್ತು. ಹೌದು. 84 ಲಕ್ಷ ಜೀವರಾಶಿಗಳಲ್ಲಿ ಇದು ಒಂದು ಜೀವರಾಶಿ. ಹಾ ಹಾ ರೋಮೇಶ ಋಷಿ ಅವತಾರ ಆದದ್ದು ಯಾವ ಯುಗದೊಳಗ? ಹಾ ಅವಾಗ 84 ಲಕ್ಷ ಜೀವರಾಶಿಗಳ ಉತ್ಪತ್ತಿ ಆಗಿತ್ತೋ ಅಥವಾ ಇಲ್ಲೋ? ಎಲ್ಲೋ. ನೋಡ್ರಿ ಹೇಳ್ತಾರ್ರಿ. ಮಾತ ಸ್ವಲ್ಪ ಸೂಕ್ಷ್ಮ ತಿಳ್ಕೊರಿದನು. ಹಾ ಮಾದೇವ ಹಾ ಹಂಸ ಪಕ್ಷಿ ಆಗ್ಯಾನ, ಇಂದ್ರ ಗಿಡಗಾಗ್ಯಾನ. ಗಿಡಗಾಗ್ಯಾನ. ರೋಮೇಶ ಋಷಿ ತೊಡಿ ಒಳಗಿನ ಮಾಂಸ ತೆಗೆದು ಕೊಟ್ಟಾನ. ಹೌದು. ಕೃತಾಯುಗದಾಗಲ್ಲ, ತ್ರೇತಾಯುಗದಾಗಲ್ಲ, ದ್ವಾಪಾರ ಯುಗದಾಗಲ್ಲ, ಕಲಿಯುಗದಾಗಲ್ಲ. ಹಾ ರೋಮೇಶ ಋಷಿ ಅವತಾರ ಆದದ್ದು ಯಾವ ಯುಗದೊಳಗ? ಹಾ ಹಾ ಅವಾಗ 84 ಲಕ್ಷ ಜೀವರಾಶಿಗಳ ಉತ್ಪತ್ತಿ ಆಗಿತ್ತೋ ಅಥವಾ ಎಲ್ಲೋ? ಇಲ್ಲೋ? ಉತ್ಪತ್ತಿ ಆಗಿತ್ತು ಅಂತಂದ್ರ ಹಾ ಅದಕ್ಕೊಂದು ಮಾತದ. ಹಾ ಇಲ್ಲ 84 ಲಕ್ಷ ಜೀವರಾಶಿಗಳ ಉತ್ಪತ್ತಿ ಆಗಿಲ್ಲ ಅಂತಂದ್ರೆ ಅಂದ್ರ ಹಾ ಈ ಹಂಸ ಮತ್ತು ಗಿಡಗ ಹಾ ಇಲ್ಲಿ ಅವತಾರ ಹೆಂಗಾಯ್ತು? ಇಲ್ಲಿ ಹೆಂಗ್ ಬಂದವ ಎಡು? ಇಷ್ಟೇ ಒಂದು ಮಾತದ. ಹೌದು. ಇನ್ನು ಎರಡನೇದು ಹಾ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಯಾವ ನಮ್ಮ ಶಿಶುನಾಳ ಶರೀಫರ ಹಾ ಹಾಡಿರ್ತಕ್ಕಂತ ಒಂದು ಶೈಲಿ ಒಳಗ ಹಾ ನಮ್ಮ ಮಾದನ್ ಹಾಡಿದ್ರು, ತಾವೆಲ್ಲರೂ ಕೇಳಿದ್ರಿ. ಹಾ ಹಾ ಆ ಒಂದು ಕ್ಯಾಲಿ ಒಳಗ ಏನ್ ಹಾಡ್ಯಾರಿ? ಕೈಲಾಸದಿಂದ ಗುರುವನನ್ನ ಕರ್ಕೊಂಡು ಕರ್ಕೊಂಡು ಶಿವಪುರ ಹಟ್ಟಿಗೆ ಇಳ್ದ ಅಂತೇಳಿ ನೀವು ಹಾಡಿದ್ರಿ. ಹಾ ಹಾಡ್ಯಾರಲ್ರಿಪ್ಪ. ಕೈಲಾಸವನ್ನ ಬಿಟ್ಟು ದರಿಗಿಳಿದು ಬಂದ ಮೇಲೆ ಹಾ ಶಿವಪುರ ಹಟ್ಟಿಗೆ ಅಮೋಘ ಸಿದ್ಧ ಇಳ್ದ. ಹಾ ಮುಕ್ಕಣ್ಣ ಶಿವರಾಯನು ಅಲ್ಲಿ ಇಳ್ದ, ಸೋಮಲಿಂಗನು. ಹೌದು. ಅಲ್ಲಿ ನರೋಟ್ಟಿ ನಾಗರಾಯನ ಸ್ಥಾನ ಇತ್ತು. ಹೌದು. ಈಗ ಸದ್ಯ ಮಕ್ಕನಾಪುರದೊಳಗೆ ಹೋದ್ರ ಅಲ್ಲಿ ಸೋಮಲಿಂಗನ ಸ್ಥಾನದ, ಹಾ ಬುತ್ತಾಳ ಸಿದ್ಧನ ಸ್ಥಾನದ. ಐತಲ್ರಿಪ್ಪ. ಖರೆ ಸೋಮಲಿಂಗ ಅಮೋಘ ಸಿದ್ಧ ಅಲ್ಲಿ ಇಳಿಕಿತ್ತ ಪೂರ್ವದೊಳಗ ಹಾ ಅಲ್ಲೊಂದು ನಮ್ಮ ಸಿದ್ಧರದು ಗುಡಿ ಇತ್ತು. ಅದು ಯಾವ ಸಿದ್ಧನ ಗುಡಿ? ಅದು ಯಾರ ಮಣಿದೇವ್ರ? ಹಾ ಹಾ ಇವೆರಡು ಮಾತದಾವ. ದಯವಿಟ್ಟು ತಾವೆಲ್ಲರೂ ಜ್ಞಾನಿಗಳ, ಅವರ ಜ್ಞಾನಿಗಳದಾರ, ಇದನ್ನ ಹೇಳ್ತಾರ್ರಿ. ಇದನ್ನ ನಮ್ಮಂತ ಅಜ್ಞಾನಿಗಳಿಗೆ ತಿಳಿಸ್ಕೊಡ್ತಾರ ಅಂತ ನನ್ನ ಅಪೇಕ್ಷೆ ಅದ. ಹಾ ಬಾಳ ಮಾತನಾಡ್ಲಾರ್ದೆ 5 ನುಡಿಕೆ ಅಲ್ಲಿ ಹಾಡಿ ಹಾ ಜ್ಞಾನಿಗಳಿಗೆ ಪಾಳೆ ಹೋಗ್ತದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದು ಹೌದ್ರಿಪ್ಪ. ಹೌದು.